ನಮಸ್ಕಾರ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ನಮ್ಮ ಗುರಿಯ ಬಗ್ಗೆ ನಿಷ್ಠೆ ಗಟ್ಟಿಯಾಗಿದೆ ಅಂತ ಆದರೆ, ಆ ಗಮ್ಯದ ಬಗ್ಗೆ ನಮಗೆ ಒಂದು ದೃಢವಾದ ನಂಬಿಕೆ ಅನ್ನುವಂಥದ್ದಿದೆ ಅಂತ ಅಂದರೆ, ಅದು ಯಾವಾಗಲೂ ಕೂಡ ನಮ್ಮ ಜೊತೆಗೆ ಇರುತ್ತೆ. ಆ ಗುರಿಯನ್ನು ನಾವು ಸುಲಭವಾಗಿ ಸಾಧಿಸಬಹುದು, ವಿಚಲತೆಯನ್ನು ನಾವು ಹೊಂದದೇ ನಾವು ಸಾಧಿಸಬಹುದು ಎನ್ನುವಂತಹ ವಿಚಾರದ ಬಗ್ಗೆ ಕಥೆಯ ಮುಖಾಂತರವಾಗಿ ಅರ್ಥ ಮಾಡಿಕೊಳ್ಳೋಣ. ಪಾಂಡವರೆಲ್ಲರೂ ಕೂಡ ದ್ಯೂತದಲ್ಲಿ ಸೋತಿರ್ತಾರೆ. ಸೋತ ಕಾರಣದಿಂದ ಅವರೆಲ್ಲರೂ ಕೂಡ ಕಾಡಿನಲ್ಲಿ ವಾಸವನ್ನು ಆರಂಭ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಚಿಂತೆ, ಇವಾಗ ನಮಗೆ ವನವಾಸದ ಕಾಲ, ಆದರೆ ಮುಂದೆ ನಾವು ಮರಳಿ ಅದೇ ರಾಜ್ಯವನ್ನು, ನಮ್ಮ ರಾಜ್ಯವನ್ನು ನಾವು ಪಡಿಬೇಕು ಅಂತ ಆದರೆ ಯುದ್ಧವೇ ಆತ್ಯಂತಿಕವಾಗಿರ್ತಕ್ಕಂಥದ್ದು. ಯುದ್ಧವನ್ನು ಹೊರತು ನಾವು ಬೇರೆ ಯಾವ ರೀತಿಯಲ್ಲೂ ಪುನಃ ಆ ರಾಜ್ಯವನ್ನು ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಎಲ್ಲರೂ ಕೂಡ ಮಾತನಾಡುವಂತಹ ಸಂದರ್ಭ. ಆಗ ಯುಧಿಷ್ಠಿರ ಹೇಳ್ತಾನೆ, ಅಣ್ಣನಾಗಿರ್ತಕ್ಕಂಥ ಧರ್ಮರಾಜ ಭೀಮನಿಗೋ ನಕುಲನಿಗೋ ಸಹದೇವನಿಗೋ ಈ ರೀತಿಯಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳುವಂಥದ್ದು, ಮುಂದೆ ಯುದ್ಧ ಆಯಿತು ಅಂತ ಆದರೆ ನಾವಿರ್ತಕ್ಕಂಥವ್ರು ಎಷ್ಟು ಜನ? ಕೇವಲ 5 ಜನ. ಮತ್ತೊಂದಷ್ಟು ರಾಜರು, ನಮ್ಮ ಸ್ನೇಹಿತ ರಾಜರೋ ಅಥವಾ ಸಂಬಂಧಿ ರಾಜರೋ ಕೆಲವಾರು ಜನ ಸಹಾಯ ಮಾಡಬಹುದು. ಆದರೆ ಕೌರವರ ಪಂಗಡದಲ್ಲಿ ಎಷ್ಟಿದ್ದಾರೆ, ಯಾರಿದ್ದಾರೆ, ಎಂಥವರಿದ್ದಾರೆ? 100 ಜನ ಕೌರವರು, ಒಬ್ಬರಿಗಿಂತ ಒಬ್ಬರು ಬಲಾಢ್ಯರಾಗಿರ್ತಕ್ಕಂಥವ್ರು. ದುರ್ಯೋಧನನಾಗಿರ್ಬೋದು, ದುಶ್ಯಾಸನನಾಗಿರ್ಬೋದು, ಎಲ್ಲರೂ ಕೂಡ ಬಲಾಢ್ಯರಿದ್ದಾರೆ. ಅವರ ಜೊತೆಗೆ ನಮ್ಮನ್ನು ಸಾಕಿ ಸಲಹಿದಂಥವರು, ಅದರಲ್ಲಿಯೂ ಬಹಳ ವಿಶೇಷವಾದಂತಹ ಶಕ್ತಿಯನ್ನು ಹೊಂದಿರತಕ್ಕಂಥವರು ಭೀಷ್ಮಾಚಾರ್ಯರಿದ್ದಾರೆ. ಅವರು ಯಾವಾಗ ತಾವು ತಮ್ಮ ಪ್ರಾಣವನ್ನು ಬಿಡಬೇಕು ಅಂತ ಇಚ್ಛೆ ಪಡ್ತಾರೋ ಆಗ ಬಿಡಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವರು ಇಚ್ಛಾಮರಣಿಗಳು. ಹಾಗೆ ನಮಗೆ ಪಾಠವನ್ನು ಮಾಡಿರ್ತಕ್ಕಂತಹ ದ್ರೋಣಾಚಾರ್ಯರು ಕೂಡ ಅವರ ಮನೆಯಲ್ಲಿ ನೆಲೆಸಿದ್ದರಿಂದ, ಕೌರವರ ಆಶ್ರಯದಲ್ಲಿ ಇದ್ದಿದ್ದರಿಂದ ಅವರು ಕೂಡ ಅವರ ಪಂಗಡಕ್ಕೆ, ಅವರ ಪರವಾಗಿ ಯುದ್ಧಕ್ಕೆ ಬರ್ತಾರೆ. ಅಶ್ವತ್ಥಾಮನಾಗಿರಬಹುದು, ಕರ್ಣ ಹುಟ್ಟುವ ಸಂದರ್ಭದಲ್ಲೇ ಕವಚವನ್ನು ಹೊಂದಿ ಹುಟ್ಟಿರ್ತಕ್ಕಂಥವನು, ಅವನು ಕೂಡ ಅವನ ಬಿಲ್ವಿದ್ಯೆಯಲ್ಲಿ ಬಹಳಷ್ಟು ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥವನು. ಇವರೆಲ್ಲರೂ ಕೂಡ ಒಟ್ಟಾಗಿ ಬಂದರು ಅಂತ ಆದರೆ ಅವರನ್ನು ಸೋಲಿಸುವಂಥದ್ದು ಬಹಳ ಕಷ್ಟಕರವಾಗ್ತದೆ ಅಂತ ಬಹಳ ಯೋಚನೆಯಲ್ಲಿ ಯುಧಿಷ್ಠಿರ ಮುಳುಗಿ ಹೋಗ್ತಾನೆ, ಯೋಚನೆ ಮಾಡ್ತಾನೆ, ಮಾತಾಡ್ತಾನೆ. ಯಾವ ರೀತಿಯಲ್ಲಿ ನೋಡಿದರೂ ಅದಕ್ಕೆ ಉತ್ತರ ಎನ್ನುವಂಥದ್ದು ಸಿಗೋದಿಲ್ಲ. ಆ ಸಂದರ್ಭದಲ್ಲಿ ಇವನ ಯೋಚನೆಯನ್ನು ಅರ್ಥ ಮಾಡಿಕೊಂಡರೋ ಎನ್ನುವಂಥ ರೀತಿಯಲ್ಲಿ ವ್ಯಾಸ ಮಹರ್ಷಿಗಳು ಆ ಪ್ರದೇಶಕ್ಕೆ ಬರ್ತಾರೆ. ಬಂದು ಧರ್ಮರಾಜನ ಬಳಿ ಹೇಳ್ತಾರೆ, ಯೋಚನೆಯನ್ನು ಬಿಡು, ಏನು ಮಾಡಬೇಕು? ತಪಸ್ಸನ್ನು ಆಚರಿಸಿ ಧ್ಯಾನವನ್ನು ಮಾಡಿ ಕಷ್ಟವನ್ನು ಪಟ್ಟೆ ಅಂತ ಆದರೆ ಆ ಅಸ್ತ್ರ ಎಲ್ಲ ವಿಶೇಷವಾದ ಶಕ್ತಿಯನ್ನು ಕೂಡ ನೀನು ಹೊಂದಬಹುದು. ಹಾಗಾಗಿ ನಿನ್ನ ತಮ್ಮನಾಗಿರ್ತಕ್ಕಂತಹ ಅರ್ಜುನನನ್ನು, ಇಂದ್ರನನ್ನು ಆರಾಧನೆ ಮಾಡುವುದಕ್ಕೋಸ್ಕರವಾಗಿ, ರುದ್ರದೇವರನ್ನು ಆರಾಧನೆ ಮಾಡುವುದಕ್ಕೋಸ್ಕರವಾಗಿ, ವರುಣನನ್ನು ಆರಾಧನೆ ಮಾಡುವುದಕ್ಕೋಸ್ಕರವಾಗಿ ತಪಸ್ಸನ್ನು ಆಚರಿಸಿ ಅವರಲ್ಲಿರ್ತಕ್ಕಂತಹ ಶಕ್ತಿಯನ್ನು ಪಡೆಯುವುದಕ್ಕೋಸ್ಕರವಾಗಿ ಕಳುಹಿಸಿಕೊಡು ಅಂತ ಹೇಳಿ ಅವರು ಹೇಳಿಬಿಟ್ಟು ಆದೇಶವನ್ನು ಮಾಡಿ ಹೊರಡ್ತಾರೆ. ತದನಂತರದಲ್ಲಿ ಯುಧಿಷ್ಠಿರ ತಮ್ಮನಾಗಿರ್ತಕ್ಕಂತಹ ಅರ್ಜುನನನ್ನು ಕರೀತಾನೆ. ಈ ರೀತಿಯಾಗಿ ಮುಂದೆ ಆಗುವಂತಹ ಯುದ್ಧದಲ್ಲಿ ನಾವು ಗೆಲ್ಲಲೇಬೇಕು ಅಂತ ಆದರೆ ನೀನು ಹೋಗಿ ಅಸ್ತ್ರಾಭ್ಯಾಸವನ್ನು, ವಿಶೇಷವಾದ ಅಸ್ತ್ರಗಳನ್ನು ಕಲಿತು ಬರಬೇಕು, ಪಡೆದುಕೊಂಡು ಬರಬೇಕು ಅಂತ ಹೇಳಿ ತಮ್ಮನನ್ನು ಆಶೀರ್ವಾದಿಸಿ ಅಲ್ಲಿಂದ ಕಳುಹಿಸಿಕೊಡ್ತಾನೆ. ಆಗ ಅರ್ಜುನ ಏನು ಮಾಡ್ತಾನೆ? ತನ್ನ ಅಣ್ಣಂದರೆಲ್ಲರ ಆಶೀರ್ವಾದವನ್ನು ಪಡೆದು ಆ ಒಂದು ಪ್ರದೇಶದಿಂದ, ಆ ಒಂದು ಕಾಡಿನಿಂದ ಅಲ್ಲಿಂದ ಹೊರಟು ಇಂದ್ರಕೀಲ ಎನ್ನುವಂಥ ಪರ್ವತಕ್ಕೆ ಹೋಗಬೇಕು. ಅಲ್ಲಿಗೆ ಹೋಗಬೇಕು ಅಂತಂದರೆ ಹಲವಾರು ನದಿಗಳನ್ನು ದಾಟಬೇಕು, ಕಡಿದಾದ ದಾರಿಯಲ್ಲಿ ಸಾಗಬೇಕು. ಕಲ್ಲು ಮುಳ್ಳು ಪರ್ವತಗಳಿರ್ತಕ್ಕಂತಹ ಪ್ರದೇಶ, ಆ ಪ್ರದೇಶವನ್ನೆಲ್ಲವನ್ನು ಕೂಡ ದಾಟಿಕೊಂಡು ಹೋಗಬೇಕು. 1-2 ದಿವಸಗಳಲ್ಲಿ ಮುಗಿಯುವಂಥದ್ದಲ್ಲ. ಆದರೂ ಕೂಡ ಅದೆಷ್ಟೇ ಕಷ್ಟ ಬಂದರೂ, ಮುಂದಕ್ಕೆ ಹೋಗಲಿಕ್ಕೆ ತ್ರಾಣವೇ ಇಲ್ಲದಂತಹ ಪರಿಸ್ಥಿತಿಯಲ್ಲೂ ಕೂಡ ತನ್ನ ಗುರಿಯನ್ನು ನಾನು ತಲುಪಲೇಬೇಕು ಎನ್ನುವಂತಹ ದೃಢ
ಒಂದು ಶಕ್ತಿಯಿಂದಲೋ ದೃಢ ಭಕ್ತಿಯಿಂದಲೋ ದೃಢತೆಯಿಂದಲೋ ಅವನು ಮುಂದಕ್ಕೆ 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 ಸಾಗ್ತಾನೆ. ಸಾಗಿ ಇನ್ನೇನು ಇಂದ್ರಕೀಲ ಎನ್ನುವಂತಹ ಪರ್ವತಕ್ಕೆ ಬಂದ ಆ ಸಂದರ್ಭದಲ್ಲಿ ಆ ಒಂದು ಹತ್ತಿರದಲ್ಲಿರ್ತಕ್ಕಂತಹ ಮರದಲ್ಲಿ ಒಬ್ಬ ವಯಸ್ಸಾದ ಋಷಿ ಕುಳಿತುಕೊಂಡಿರ್ತಾನೆ. ಅವನು ತಿಷ್ಠ, ನಿಲ್ಲು ಎನ್ನುವಂತಹ ರೀತಿಯಲ್ಲಿ ಹೇಳ್ತಾನೆ. ಆಗ ಅರ್ಜುನನಿಗೆ ಆಶ್ಚರ್ಯ, ಎಲ್ಲಿಂದ ಬರ್ತಾ ಇದೆ ಈ ಶಬ್ದ ಅಂತ ಸುತ್ತಲೂ ನೋಡುವಂಥದ್ದು. ಆಗ ಆ ಮರದ ಕೆಳಗಡೆ ಇರ್ತಕ್ಕಂತಹ ಋಷಿ ಮುನಿ ಗೋಚಾರಕ್ಕೆ ಒಳಪಡ್ತಾನೆ, ಕಾಣಿಸ್ಕೊಳ್ತಾನೆ. ಆಗ ಯಾಕೆ ಏನು ಎನ್ನುವಂತಹ ರೀತಿಯಲ್ಲಿ ಕೇಳ್ತಾನೆ. ಆಗ ಆ ಋಷಿ ಹೇಳ್ತಾನೆ, ಇಲ್ಲಿ ಎಲ್ಲರೂ ಕೂಡ ತಪಸ್ವಿಗಳಿರ್ತಕ್ಕಂಥವರು, ಅಂದರೆ ನಮಗೆ ಜೀವನದಲ್ಲಿ ಯಾವುದೇ ನಮ್ಮದು ಎನ್ನುವಂಥ ಆಸೆ ಇಲ್ಲ, ಕೇವಲ ಭಗವಂತನನ್ನ ತಲುಪಬೇಕು ಎನ್ನುವಂಥ ಒಂದೇ ಒಂದು ಕಾರಣದಿಂದ, ಆ ಒಂದೇ ಉದ್ದೇಶದಿಂದ ನಾವೆಲ್ಲರೂ ಕೂಡ ಎಲ್ಲವನ್ನ ತ್ಯಾಗ ಮಾಡಿ ಧ್ಯಾನವನ್ನು ಮಾಡ್ತಾ ಇರ್ತಕ್ಕಂಥವರು, ತಪಸ್ಸನ್ನು ಆಚರಿಸುತ್ತಾ ಇರ್ತಕ್ಕಂಥವರು. ಆದರೆ ನೀನು ಧನುಸ್ಸನ್ನೋ ಬಾಣವನ್ನೋ ಎಲ್ಲವನ್ನ ಹಿಡಿದುಕೊಂಡು ಶಸ್ತ್ರಧಾರಿಯಾಗಿ ಇಲ್ಲಿಗೆ ಬಂದಿದ್ದೀಯಾ. ಈ ರೀತಿಯಾಗಿ ಶಸ್ತ್ರಗಳನ್ನೆಲ್ಲವನ್ನ ಸ್ವೀಕಾರ ಮಾಡಿ ಬರ್ತಕ್ಕಂಥದ್ದು ಇಲ್ಲಿಗೆ ಸಲ್ಲತಕ್ಕಂಥದ್ದಲ್ಲ. ಹಾಗಾಗಿ ನಿನ್ನ ಸ್ವಾರ್ಥಪರವಾಗಿರ್ತಕ್ಕಂಥ ಯಾವ ಆಸೆ ಇದ್ದರೂ ಕೂಡ ಅದನ್ನು ನೀನು ಬಿಟ್ಟು ಬಿಡಬೇಕು, ಧನಸ್ಸನ್ನು ಎಲ್ಲವನ್ನ ಬಿಟ್ಟು ನೀನು ಮುಂದೆ ಧ್ಯಾನ ಮಾಡಬೇಕು ಅಂತ ಹೇಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, ಇಲ್ಲ, ನನಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಅಣ್ಣಂದಿರು ಕಳೆದುಕೊಂಡಿರ್ತಕ್ಕಂಥದ್ದು, ನಾವು ಕಳೆದುಕೊಂಡಿರ್ತಕ್ಕಂತಹ ರಾಜ್ಯವನ್ನ, ಅದನ್ನು ಪಡೆಯೋದಕ್ಕೋಸ್ಕರವಾಗಿ ನಾನು ಇಲ್ಲಿ ಬಂದಿರತಕ್ಕಂಥದ್ದು, ಅದನ್ನೇ ಪಡೆದುಕೊಂಡು ಹೋಗ್ತೇನೆ ಅಂತ ಹೇಳಿ ಹಠವನ್ನು ಮಾಡ್ತಾನೆ. ಆಗ ಆ ಋಷಿ ಯಾರು? ಇಂದ್ರನೇ ಋಷಿಯಾಗಿ ಬಂದಿರತಕ್ಕಂಥವನು. ಆ ಇಂದ್ರ ತನ್ನ ಮೂಲ ಸ್ವರೂಪಕ್ಕೆ ಬಂದು ಇಂದ್ರನಾಗಿ ಆ ಅರ್ಜುನನ ಬಳಿ ಹೇಳ್ತಾನೆ, ಆಯ್ತು, ನಿನ್ನ ಈ ಒಂದು ಹಠಕ್ಕೋ ಈ ಒಂದು ವಿಶೇಷವಾಗಿರ್ತಕ್ಕಂಥ ದೃಢತೆಗೂ ನಾನು ಮೆಚ್ಚಿದ್ದೇನೆ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ನೀನು ಇಲ್ಲಿ ಬಂದಿರತಕ್ಕಂಥದ್ದು ನಿನ್ನ ರಾಜ್ಯವನ್ನು ಪಡೆಯುವುದಕ್ಕಲ್ಲವೇ, ಅದಕ್ಕಿಂತಲೂ ವಿಶೇಷವಾಗಿರ್ತಕ್ಕಂಥದ್ದು ಸ್ವರ್ಗವನ್ನೇ ನಿನಗೆ ಕೊಟ್ಟು ಬಿಡ್ತೇನೆ, ಅದಕ್ಕಿಂತ ವಿಶೇಷವಾದ ಲೋಕವನ್ನೇ ನಿನಗೆ ಕೊಡ್ತೇನೆ, ಅಲ್ಲಿ ನೀನು ಇರಬಹುದು. ಹಾಗಾಗಿ ಈ ತಪಸ್ಸಾಚರಣೆಯನ್ನು ಕಷ್ಟಪಡುವಂಥದ್ದನ್ನು ಬಿಟ್ಟು ಬಿಡು, ನೀನು ಸುಮ್ಮನೆ ನನ್ನ ಜೊತೆಗೆ ಸ್ವರ್ಗಲೋಕಕ್ಕೆ ಬಂದು ಬಿಡು ಅಂತ ಹೇಳಿ ಇಂದ್ರ ಅರ್ಜುನನಿಗೆ ಹೇಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, ನಮ್ಮ ಅಣ್ಣನೋ ಅಥವಾ ತಮ್ಮಂದಿರು ಎಲ್ಲರೂ ಕೂಡ ನನ್ನ ಮೇಲೆ ಒಂದು ನಂಬಿಕೆಯನ್ನು ಇಟ್ಟು ಕಳಿಸಿಕೊಟ್ಟಿದ್ದಾರೆ, ಅವರ ನಂಬಿಕೆಯನ್ನು ನಾನು ಹುಸಿ ಮಾಡಲಾರೆ, ಸುಳ್ಳನ್ನು ಮಾಡಲಾರೆ. ನಾನು ಅಚಲವಾಗಿರ್ತಕ್ಕಂಥದ್ದು ಒಂದೇ ಒಂದು ಗುರಿಯನ್ನ, ಏನದು? ನಾನು ಅಸ್ತ್ರವನ್ನ ಪಡೆದುಕೊಂಡೇ ಇಲ್ಲಿಂದ ನಾನು ಹೊರಡುವಂಥದ್ದು ಅಂತ ಹೇಳಿ ಇಂದ್ರನ ಬಳಿ ಅರ್ಜುನ ಹೇಳ್ತಾನೆ. ಆಗ ಇಂದ್ರ ಅವನ ಒಂದು ದೃಢತೆಗೋ ಅವನ ಗುರಿಯ ಬಗ್ಗೆ ಇರತಕ್ಕಂತಹ ನಿಷ್ಠೆಗೋ ಮೆಚ್ಚಿ ಈ ರೀತಿಯಾಗಿ ಹೇಳ್ತಾನೆ, ಮೊಟ್ಟ ಮೊದಲನೆಯದಾಗಿ ನೀನು ಆ ಪರಮೇಶ್ವರನ ಧ್ಯಾನವನ್ನು ಮಾಡು, ಪರಮೇಶ್ವರನನ್ನ ಕುರಿತು ತಪಸ್ಸನ್ನು ಆಚರಿಸಿದರೆ ನಿನಗೆಲ್ಲವೂ ಸಿಗುತ್ತದೆ ಅಂತ ಹೇಳಿ ಅವನಿಗೆ ಆಶೀರ್ವಾದವನ್ನು ಮಾಡಿ, ತದನಂತರದಲ್ಲಿ ನಾನೇ ನಿನ್ನನ್ನು ಸ್ವರ್ಗಕ್ಕೆ ಕರೆಸಿಕೊಳ್ತೇನೆ ಅಂತ ಹೇಳಿ ಇಂದ್ರದೇವರು ಆ ಒಂದು ಅರ್ಜುನನಿಗೆ ಆಶೀರ್ವಾದವನ್ನು ಮಾಡಿ ಅಲ್ಲಿಂದ ಹೊರಡ್ತಾರೆ. ತದನಂತರದಲ್ಲಿ ಆ ಅರ್ಜುನ ಅಲ್ಲಿ ತಪಸ್ಸನ್ನು ಆಚರಿಸಲಿಕ್ಕೆ ಆರಂಭ ಮಾಡ್ತಾನೆ. ಹೀಗೆ ನಾವು ಯಾವುದೋ ಒಂದು ಗುರಿಯನ್ನು ಇಟ್ಟುಕೊಂಡಿದ್ದೇವೆ ಅಂತ ಆದರೆ ಆ ಗುರಿಯನ್ನು ತಲುಪುವಂತಹ ಸಂದರ್ಭದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ತೊಂದರೆಗಳು, ತೊಡಕುಗಳು ಬರುವಂಥದ್ದು. ಈಗ ಅರ್ಜುನನಿಗೆ ಮೊಟ್ಟ ಮೊದಲನೆಯದಾಗಿ ತಾನಿರ್ತಕ್ಕಂತಹ ಅರಣ್ಯ ಪ್ರದೇಶದಿಂದ ಇಂದ್ರಕೀಲ ಪರ್ವತಕ್ಕೆ ಹೋಗಬೇಕು ಅಂದರೆ 100 ಮೈಲಿಗಳನ್ನು ಸಾಗಬೇಕು, ಅಲ್ಲಿ ಇರ್ತಕ್ಕಂತಹ ಕಲ್ಲು ಮುಳ್ಳುಗಳನ್ನು ದಾಟಬೇಕು, ನದಿಗಳನ್ನು ದಾಟಬೇಕು, ಕಟ್ಟ ಕಡೆಯಲ್ಲಿ ಇಂದ್ರನ ಪರೀಕ್ಷೆಯನ್ನು ಕೂಡ ಪಾಸಾಗಿ ಅಲ್ಲಿಂದ ಉತ್ತೀರ್ಣನಾಗಿ ಆ ತಪಸ್ಸನ್ನು ಆಚರಿಸುವಂತಹ ಪರಿಸ್ಥಿತಿ ಒದಗಿ ಬಂತು. ಹಾಗೆಯೇ ನಾವು ಮುಂದೆ ನಮ್ಮ ಗುರಿಯನ್ನು ಇಟ್ಟುಕೊಂಡಂತಹ ಸಂದರ್ಭದಲ್ಲಿ 100,000 ಪ್ರಾಬ್ಲಮ್ಸ್ಗಳು, ತೊಡಕುಗಳು ಬರುವಂಥದ್ದು. ಅದೆಲ್ಲವನ್ನ ಕೂಡ ನಾವು ದಾಟಿ ಏನು ಮಾಡಬೇಕು? ಮುಂದೆ ಗುರಿಯನ್ನು ತಲುಪಬೇಕು. ಆಗ ಮಾತ್ರ ಜಯಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಈ ರೀತಿಯಾಗಿರ್ತಕ್ಕಂತಹ ಕಥೆಗಳನ್ನು ಆಲಿಸುವುದಕ್ಕೆ, ಕೇಳುವುದಕ್ಕೆ ನೀವೆಲ್ಲರೂ ಕೂಡ ನಮ್ಮ ವಾಹಿನಿಯಾಗಿರ್ತಕ್ಕಂತಹ ಧರ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ.